ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ. ಇತ್ತೀಚೆಗೆ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ನಡೆದಿರುವ ಏರಿಕೆ ಸಾಮಾನ್ಯ ಜನತೆ, ಮಧ್ಯಮ ವರ್ಗ ಮತ್ತು ಬಡ ಕುಟುಂಬಗಳ ಮೇಲೆ ಭಾರಿ ಹೊರೆ ತಂದಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ದಿನನಿತ್ಯ ಅಗತ್ಯ ವಸ್ತುಗಳ ಬೆಲೆ ಈಗಾಗಲೇ ಹೆಚ್ಚಳವಾಗಿರುವ ಸಂದರ್ಭದಲ್ಲಿ ಅಡುಗೆ ಅನಿಲದ ಬೆಲೆ ಏರಿಕೆ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಬದುಕಿಗೆ ಮತ್ತಷ್ಟು ಸಂಕಷ್ಟ ತಂದಿದೆ ಎಂದು ಅವರು ಆರೋಪಿಸಿದರು. ಜಿಲ್ಲಾ ಅಧಿಕಾರಿ ಕಚೇರಿ ಎದುರು ಸಮಾವೇಶಗೊಂಡ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ತಮಟೆಗಳನ್ನು ವಾರಿಸುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಆಗ್ರಹಿಸಿದರು. ಏನಂದ್ರೆ ಇವತ್ತು ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ಶ್ರೀಮತಿ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದಂಥ ಸೌಮ್ಯ ರೆಡ್ಡಿ ಮೇಡಮ್ ಅವರ ಆದೇಶದ ಮೇರೆಗೆ ನಾವು ಇವತ್ತು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಸಮಿತಿ ಮಹಿಳಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಾವು ಇವತ್ತು ಧಾರವಾಡ DC ಆಫೀಸ್ ಎದುರುಗಡೆ ನಾವು ಇವತ್ತು ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕೇಂದ್ರ ಸರ್ಕಾರ ಏನು ಮಾಡೈತೆ ಅಂದ್ರೆ ಇವತ್ತಿನ ದಿವಸ ಒಂದು ಸಿಲಿಂಡರ್ ರೇಟ್ ₹60 ಹೆಚ್ಚಳ ಮಾಡೈತಿ. ಇದರಿಂದ ಏನಾಗೈತಿ, ಬಡವರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ BJP ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವು ಇವತ್ತು ಎಲ್ಲರೂ ಸೇರಿ ಇವತ್ತು, ಯಾಕಂದರೆ ಈ ಸಿಲಿಂಡರ್ ಏನಂದ್ರೆ ದಿನನಿತ್ಯದ ಬಳಕೆ ವಸ್ತು, ಇದರ ರೇಟನ್ನು ಏರಿಸೋದಾಯಿತು. ಆಮೇಲೆ ಏನು ಈಗ ನಮ್ಮ ದಿನಸಿ ಸಾಮಾನುಗಳಾಯಿತು, ತರಕಾರಿ ಆಯಿತು, ಹಣ್ಣುಗಳಾಯಿತು, ಪ್ರತಿಯೊಂದು ರೇಟನ್ನು ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವು ಇವತ್ತು ನಮ್ಮ ಏನಂದ್ರೆ ಪ್ರಧಾನಮಂತ್ರಿಗಳವರಿಗೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಸಿಲಿಂಡರ್ ರೇಟನ್ನು ಏರಿಸಬಾರ್ದು, ಅದನ್ನು ಸೂಕ್ತವಾಗಿ ಪರಿಶೀಲಿಸಿ ಅದರ ರೇಟನ್ನು ಕಡಿಮೆ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಾವು ಏನಂದ್ರೆ PM ಅವರು ಏನು ನಮ್ಮ ಪ್ರಧಾನಮಂತ್ರಿಯವರು ಇದ್ದಾರೆ, ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೇನೋ ಅನಿಸ್ತಾ ಇದೆ ನಮಗೆ. ಯಾರ್ದೋ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ಈ ರೀತಿ ಏನು ನಮ್ಮ ಭಾರತದ ಜನರ ಕಷ್ಟಗಳನ್ನು ವಿಚಾರ ಮಾಡಿದ್ರೆ ಅವರ ಪ್ರತಿನಿತ್ಯದ ದಿನ ವಸ್ತುಗಳ ಮೇಲೆ ರೇಟನ್ನು ಹೆಚ್ಚಿಗೆ ಮಾಡಿ ಅವರ ಬದುಕಿನ ಮೇಲೆ ಒಂದು ಹೊರೆಯನ್ನು ಹೊರಿಸ್ತಾ ಇದ್ದಾರೆ ಅಂತ ನಾವು ಇವತ್ತು ಹೇಳ್ತಾ ಇದ್ದೀವಿ. ಅದೇ ರೀತಿ ಪ್ರಧಾನಮಂತ್ರಿಯವರಿಗೆ ನಾವು ಮನವಿಯನ್ನು ಸಹ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಶ್ರೀಮತಿ ಗೌರಮ್ಮ ಬಲೋಗಿ ಅಂತ, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ. ಕ್ರಾಂತಿ ಸಮಾಚಾರ TV ಧಾರವಾಡ.